ಟೋಲ್ನಲ್ಲಿ ಸಂಚಾರ ದಟ್ಟಣೆ ತಡೆಗಟ್ಟುವುದಕ್ಕೆ ಈಗ ಹೊಸ ರೂಲ್ಸ್ ಅನ್ನು ಮಾಡಲಾಗಿದೆ. ಇವತ್ತಿನಿಂದ ಜಾರಿಯಾಗಲಿದೆ ಫಾಸ್ಟ್ಯಾಗ್ ಹೊಸ ನಿಯಮ. ನೋಡಿ, ಒಂದು ಕಡೆ ಇದು ತಲೆನೋವು ಪ್ರಯಾಣಿಕರಿಗೆ. ಟೋಲ್ನಲ್ಲಿ ಸಂಚಾರ ದಟ್ಟಣೆ ಹೊಸ ರೂಲ್ಸ್ ತಡೆಗಟ್ಟುವುದಕ್ಕೆ ಇವತ್ತಿನಿಂದ ಫಾಸ್ಟ್ಯಾಗ್ ಹೊಸ ನಿಯಮ ಜಾರಿಯಾಗುತ್ತೆ. ರೀಚಾರ್ಜ್ ಮುಗಿದ ಮೇಲೆ ನೀವೇನಾದರೂ ಹೋದರೆ ಡಬಲ್ ಫೈನ್ ಅನ್ನು ಕಟ್ಟಬೇಕಾಗತ್ತೆ. ಅಂದರೆ ಮುಂಚೆನೇ ನೋಡ್ಕೊಳ್ಳಿ. ಹಾಗಾದರೆ ಫಾಸ್ಟ್ಯಾಗ್ ಹೊಸ ರೂಲ್ಸ್ಗೆ ಯಾವೆಲ್ಲ ಅಂಶಗಳು ಆ್ಯಡ್ ಆಗಿದೆ? ನೂತನ ಫಾಸ್ಟ್ಯಾಗ್ ರೂಲ್ಸ್ಗೆ ವಾಹನ ಸವಾರರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಹಾಗಾದರೆ ಏನದು ಹೊಸ ರೂಲ್ಸು? ಇವತ್ತಿನಿಂದ ಜಾರಿಯಾಗುತ್ತೆ ಫಾಸ್ಟ್ಯಾಗ್ ಹೊಸ ನಿಯಮ. ರೀಚಾರ್ಜ್ ಮುಗಿಯೋದಕ್ಕಿಂತ ಮುಂಚೆನೇ ನೀವು ರೀಚಾರ್ಜ್ ಮಾಡ್ಕೋಬೇಕು. ಇಲ್ಲ ಇನ್ನೊಂದು ದಿನ ಇದೆಯಲ್ಲ, ಇನ್ನೊಂದು ಮುಗಿದು ಬಿಡಲಿ, ಇನ್ನೊಂದು ಟೋಲು, ಅದಾದ ಮೇಲೆ ನಾವು ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೋದರೆ ದುಪ್ಪಟ್ಟು ಪೇ ಮಾಡಬೇಕಾಗತ್ತೆ. ಎಚ್ಚರವಾಗಿರಿ. ಹಾಗಾಗಿ ಪ್ರಯಾಣಿಕರು ಈ ಹೊಸ ರೂಲ್ಸಿಗೆ ಹೈರಾಣಾಗಿ ಹೋಗಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಟೋಲ್ಗೆ ಬರೋದಕ್ಕಿಂತ 1 ಗಂಟೆ ಮೊದಲೇ ರೀಚಾರ್ಜ್ ಆಗಬೇಕಾಗತ್ತೆ. ಇನ್ನೂ ಒಂದು ಟೋಲ್ ಪಾಸ್ ಆಗಲಿ, ನಾನು ನಂತರ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಅನ್ಕೋತಿರ್ತಾರೆ. ಆ ರೀತಿ ಏನಾದರೂ ಮಾಡಿದ್ರೆ ನೀವು ಡಬಲ್ ಹಣವನ್ನು ಪೇ ಮಾಡಬೇಕಾಗತ್ತೆ. ರೀಚಾರ್ಜ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇದ್ರೂ ಕೂಡ ಫಾಸ್ಟ್ಯಾಗ್ ವರ್ಕ್ ಆಗೋದಿಲ್ಲ. ಸೊ KYC ಮಾಡಿಸದೆ ಬ್ಲಾಕ್ ಲಿಸ್ಟಲ್ಲಿದ್ದರೆ ಡಬಲ್ ಪೇಮೆಂಟನ್ನು ಕಟ್ಟಬೇಕಾಗತ್ತೆ. ನೋಡಿ, ಈ ಹಿಂದೆನೂ ಕೂಡ ಪ್ರಕಾಶ್ ರಾಜ್ ಅವರು ಈ ಟೋಲ್, ಅವೈಜ್ಞಾನಿಕ ಟೋಲ್ ಸಂಗ್ರಹದ ಬಗ್ಗೆ ಒಂದಷ್ಟು ಮಾತನಾಡಿದ್ರು, ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಏನು ಮಾತನಾಡಿದ್ರು ಬನ್ನಿ ನೋಡೋಣ. ಬೇಡ, ಇಡೀ 10 ವರ್ಷಗಳಲ್ಲಿ ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು. ಹೆಂಗಾಗ್ತೀವಿ ನಾವು ಯೋಚನೆ ಮಾಡ್ಬೇಕು. ಫಾಸ್ಟ್ಯಾಗ್ ಅಂತ ತಂದ್ರು, ದಯವಿಟ್ಟು ಫಾಸ್ಟ್ಯಾಗ್ ಯೂಸ್ ಮಾಡಿ ಯೋಚನೆ ಮಾಡಿ. 400 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕು. ನೀವು ಒಂದು ಫಾಸ್ಟ್ಯಾಗ್ ಇದ್ರೆ ಕಾರ್ಗೆ ಯಾಕೆ ಇಡಬೇಕು? 400 ರೂಪಾಯಿ ನಿಮ್ಮ ದೃಷ್ಟಿಯಲ್ಲಿ 400 ರೂಪಾಯಿ. ಈ ದೇಶದಲ್ಲಿ ಕೋಟ್ಯಾಂತರ ಜನ ಲಾರಿ ಡ್ರೈವರ್ಸ್, ಬಸ್ ಡ್ರೈವರ್ಸ್, ಕಾರ್ ಡ್ರೈವರ್ಸ್, ಟ್ಯಾಕ್ಸಿ ಅವರು, ಟೆಂಪೋದವರು, ಬಡ ಜನ ಟ್ಯಾಗ್ ಹಾಕೋಬೇಕು. ದುಡ್ಡು ಕಟ್ಟಂಗಿಲ್ಲ, ಟ್ಯಾಗ್ ಹಾಕ್ಲೇಬೇಕು. 400 ರೂಪಾಯಿ ಬ್ಯಾಲೆನ್ಸ್ ಇಡಬೇಕು. ಕೋಟ್ಯಾಂತರ ರೂಪಾಯಿ ಇಂಟು 400 ರೂಪಾಯಿ ಎಲ್ಲಿದೆ ದುಡ್ಡು? ಏನ್ ಮಾಡ್ತಾ ಇದೆ? ಕೇಳಲ್ವಾ ಪ್ರಶ್ನೆ ನೀವು? ಇದನ್ನ ಅಭಿವೃದ್ಧಿ ಕೇಳಬೇಕು ಬೇಡ? ಆ ಪ್ರಶ್ನೆ ಯೋಚನೆ ಮಾಡಿ. ನೋಡಿ, ಎಲೆಕ್ಷನ್ ಮುಂಚೆ ನಾವು ಈ ತರ ಸಂವಾದ ಮಾಡ್ಕೋಬೇಕು, ಮಾತಾಡ್ಕೋಬೇಕು. ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟೆಬಿಲಿಟಿ, ದೊಡ್ಡ ನಾಯಕ, ದೊಣ್ಣೆ ನಾಯಕ, ಯಾವ ದೇಶದ ದೊಣ್ಣೆ ನಾಯಕ ಬೇಕು ನಮಗೆ? ಯಾರಿಗೋಸ್ಕರ ಕೆಲಸ ಮಾಡೋನ್ ಬೇಕು? ಅದಕ್ಕೆ ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ತೀಯ ನೀನು? ಹೇಳ್ಬೇಕಾ ಬೇಡ? ಇಡೀ 10 ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳು ಹೇಳದ ಮಹಾಪ್ರಭುವಿನ ಒಂದು ಭಾಷಣ ನನಗೆ ತೋರಿಸಿ ಹೇಳ್ತೀನಿ. ಒಂದು 10 ಸ್ಮಾರ್ಟ್ ಸಿಟಿ, 100 ಬೇಡಪ್ಪ, ಒಂದು ಮಾಡೆಲ್ ವಿಲೇಜ್, 1 ಲಕ್ಷ ವೃದ್ಧಿ. ಟೋಲ್ ರೀಚ್ ಆಗೋದಕ್ಕೂ ಮೊದಲು ಫಾಸ್ಟ್ಯಾಗ್ ರೀಚಾರ್ಜ್ ಆಗಿರಬೇಕು. ಚೆಕ್ ಮಾಡ್ಕೊಳ್ಳಿ. ಫಾಸ್ಟ್ಯಾಗ್ ರೀಚಾರ್ಜ್ ಮುಗಿದಿದ್ರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗತ್ತೆ. ಟೋಲ್ಗೆ ಬರೋ 1 ಗಂಟೆ ಮೊದಲೇ ರೀಚಾರ್ಜ್ ಮಾಡಿರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇದ್ರೂ ಕೂಡ ಫಾಸ್ಟ್ಯಾಗ್ ವರ್ಕ್ ಆಗೋದಿಲ್ಲ. KYC ಮಾಡಿಸದೆ ಬ್ಲಾಕ್ ಲಿಸ್ಟಲ್ಲಿ ಇದ್ರೆ ಡಬಲ್ ಪೇಮೆಂಟ್ ಅನ್ನ ಕಟ್ಟಬೇಕಾಗತ್ತೆ. ಹುಷಾರಾಗಿರಿ. ಫಾಸ್ಟ್ಯಾಗ್ ನಿರ್ವಹಣೆ ಮಾಡದೇ ಇದ್ರೆ ದುಪ್ಪಟ್ಟು ಹಣವನ್ನ ಕಟ್ಟಬೇಕಾಗತ್ತೆ. ಇದೇ ಹೊಸ ರೂಲ್ಸ್. ಇಂದಿನಿಂದಲೇ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ನಲ್ಲಿ ಜಾರಿಯಾಗತ್ತೆ. ಟೋಲ್ ರೀಚ್ ಆಗೋದಕ್ಕಿಂತ ಮೊದಲೇ ಫಾಸ್ಟ್ಯಾಗ್ ರೀಚಾರ್ಜ್ ಆಗಿದೆಯಾ, ಎಷ್ಟಿದೆ, ಎಲ್ಲವನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಪಾಸ್ ಆಗಿಬಿಡ್ಲಿ, ಅಷ್ಟು ಇದೆ, ಅದಾದ್ಮೇಲೆ ನೆಕ್ಸ್ಟ್ ಬರೋಷ್ಟರಲ್ಲಿ ನಾನು ರೀಚಾರ್ಜ್ ಮಾಡ್ಕೋತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ದುಪ್ಪಟ್ಟು ಹಣವನ್ನು ಪೇ ಮಾಡಬೇಕಾಗತ್ತೆ. ಹಾಗಾಗಿ ಹುಷಾರಾಗಿರಿ. ಏನಿದು ಹೊಸ ರೂಲ್ಸ್ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಫಾಸ್ಟ್ಯಾಗ್ನಲ್ಲಿ ಹಣ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ. ಟೋಲ್ ರೀಚ್ ಆಗುವಂತಹ 1 ಗಂಟೆಯ ಒಳಗೆ ರೀಚಾರ್ಜ್ ಆಗಬೇಕು. ಟೋಲ್ ಹತ್ತಿರ ಬಂದ ಮೇಲೆ ರೀಚಾರ್ಜ್ ಮಾಡೋಣ ಅಂದರೆ ಖಂಡಿತವಾಗ್ಲೂ ಕೂಡ ಸಮಸ್ಯೆ ಆಗತ್ತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ಡೆಸ್ಕಿಂದ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಪ್ರಕಾಶ್ ರಾಜ್ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಹೊಸ ರೂಲ್ಸು. ಏನಿದು ಹೊಸ ರೂಲ್ಸ್ ಅಂತ? ಕೂಡ ಏನು ಕೇಂದ್ರ ಸರ್ಕಾರ, ಅದೇ ರೀತಿಯಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರತಿನಿತ್ಯ ಕೂಡ ವಾಹನ ಸವಾರರ ಹತ್ರ, ಏನು ಬಡವರ ಹತ್ರ ಯಾವ ರೀತಿಯಾಗಿ ರಕ್ತವನ್ನು ಇರ್ತಾರೋ ಅದೇ ರೀತಿಯಾಗಲೂ ಕೂಡ ವಾಹನ ಸವಾರರ ಬಳಿ ಪ್ರತಿನಿತ್ಯ ಕೂಡ ಒಂದೊಂದು ಸುಲಿಗೆಯನ್ನು ಮಾಡ್ತಾರೆ, ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ನೇರವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲೂ ಕೂಡ ರೇಡಿಯೋಮೀಟರನ್ನು ಅಳವಡಿಸಿರಬೇಕು. ಅದೇ ರೀತಿಯಲ್ಲೂ ಕೂಡ ಬೇರೆ ವಾಹನಗಳು ಬರದಂತೆ ಎಲ್ಲ ಕಡೆ ಕೂಡ ಗ್ರಿಲ್ಗಳನ್ನು ಹಾಕಿರಬೇಕು. ಮತ್ತು ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಸರ್ವಿಸ್ ರೋಡನ್ನು ಕೂಡ ಕೊಟ್ಟಿರಬೇಕು. ಆದರೆ ಇವತ್ತೆಲ್ಲೂ
ಕೂಡ ಸರ್ವಿಸ್ ರೋಡ್ಗಳು ಕೂಡ ಕೊಟ್ಟಿಲ್ಲ. ಸಾಮಾನ್ಯ ಮನುಷ್ಯ ಒಬ್ಬ ಆಟೋ ಇರ್ಬೋದು, ಬೈಕ್ ಇರ್ಬೋದು, ಯಾರೇ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬಂದರೆ ಅವರೆಲ್ಲರೂ ಕೂಡ ಏನು ಟೋಲ್ನಲ್ಲಿ ಒಂದು ಸುಂಕನ ಕಟ್ಟೇಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲೂ ಕನಿಷ್ಠ ಪಕ್ಷ ಎಷ್ಟಂತಂದರೆ ದರವನ್ನು 60 ರೂಪಾಯಿ ಮಾಡಿದ್ದಾರೆ. 60 ರೂಪಾಯಿ ಎಲ್ಲಿಂದ ಎಲ್ಲಿಗೆ? ಕೇವಲ 30 ಕಿಲೋಮೀಟ್ರಿಗೆ. ಪ್ರತಿಯೊಂದು ಟೋಲಿಂದ ಟೋಲ್ ಅಂತರ ಕನಿಷ್ಠ ಪಕ್ಷ 90 ಕಿಲೋಮೀಟರ್ ಇರಬೇಕಂತ ಹೇಳ್ಬಿಟ್ಟು ಕಡ್ಡಾಯವಾದಂಥ ನಿಯಮ ಇದೆ. ಆದರೆ ಪ್ರತಿ 30 ಕಿಲೋಮೀಟರ್ ಕೂಡ ರಾಷ್ಟ್ರೀಯ ಏನು ರೋಡ್ಗಳಿದೆ ಎಲ್ಲ ಕಡೆನೂ ಕೂಡ ಒಂದು ಟೋಲ್ಗಳನ್ನು ಹಾಕ್ಕೊಂಡು ಸುಲಿಗೆಯನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಈಗ ಹೊಸದಾಗಿ ಏನು ಕಳೆದ ಒಂದು 5-6 ತಿಂಗಳಿಂದ ಫಾಸ್ಟ್ಯಾಗ್ ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಡ್ಬೇಕು ಅಂತ ಏನು ಕೇಂದ್ರ ಸರ್ಕಾರ ಒಂದು ಜಾರಿಯನ್ನು ಕೂಡ ತಂದಿತ್ತು. ಅದರ ಉದ್ದೇಶ ಏನಂತಂದರೆ ರೋಡ್ಗಳಲ್ಲಿ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಬಾರ್ದು, ಸರಾಗವಾಗಿ ವಾಹನಗಳು ಸಂಚಾರ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿಯಮನ ತಂದಿದ್ದು. ಆದರೆ ಅದರ ಹೆಸರಿನಲ್ಲೂ ಕೂಡ ಈಗ ಸುಲಿಗೆಯನ್ನು ಕೂಡ ಮಾಡ್ತಿದ್ರು. ಏನಂತಂದರೆ ಕಡ್ಡಾಯವಾಗಿ ಫಾಸ್ಟ್ಯಾಗ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 400 ರೂಪಾಯಿ ಇಡಬೇಕು ಅಂತ. ಅವ್ರ ಅಕೌಂಟ್ನಲ್ಲಿ ನಾವ್ಯಾಕೆ 400 ರೂಪಾಯಿ ಇಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾನೆ ಇತ್ತು. ಆದರೆ ಅದಕ್ಕಿನ್ನೂ ಕೂಡ ಬಗೆಹರಿದಿಲ್ಲ. ಈಗ ಇಷ್ಟು ದಿವಸ ಏನು ಮಾಡ್ತಿದ್ರು, ಟೋಲ್ ಹತ್ರ ಹೋದಾಗ ಫಾಸ್ಟ್ಯಾಗ್ ರೀಚಾರ್ಜ್ ಅನ್ನು ಒಂದಷ್ಟು ಜನ ಮಾಡ್ತಿದ್ರು. ಆದರೆ ಈಗ 1 ಗಂಟೆ ಮುಂಚಿತವಾಗಿ ಟೋಲ್ಗೆ ಹೋಗಿದ್ದ ಮುಂಚಿತವಾಗಿ ನಾವು ಅವ್ರ ಅಕೌಂಟ್ಗೆ 400 ರೂಪಾಯಿ ಹಣವನ್ನು ಹಾಕಬೇಕು. ಇಲ್ಲವಾದರೆ ಡಬಲ್ ದುಡ್ಡನ್ನು ಕೂಡ ಕಟ್ಟಬೇಕು. ಸಾಕಷ್ಟು ಜನರ ಹತ್ರ ಫಾಸ್ಟ್ಯಾಗ್ ಇರೋದಿಲ್ಲ, ಅವ್ರದ್ದು ಅಲ್ಲೇ ಅಕ್ಕಪಕ್ಕ ಎಲ್ಲ ಮನೆ ಇರುತ್ತೆ, ಅವರು ಕೂಡ ಇವತ್ತು 60 ರೂಪಾಯಿ ಕಟ್ಟಬೇಕು. ಅದು 60 ರೂಪಾಯಿ ತಗೊಳ್ಳೋದಿಲ್ಲ. ಕನಿಷ್ಠ ಪಕ್ಷ ಏನು ಫಾಸ್ಟ್ಯಾಗ್ ಇಲ್ಲ ಅಂತಂದರೆ 120 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸನ್ನು ಅಲ್ಲಿ ಟೋಲ್ ಫೀಸ್ ಆಗಿ ಕಟ್ಟಬೇಕು. ಈ ರೀತಿಯಾದಂಥ ಪರಿಸ್ಥಿತಿ ಪ್ರತಿಯೊಂದು ಟೋಲ್ನಲ್ಲೂ ಕೂಡ ಸುಲಿಗೆಯನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಇಲ್ಲ ಏನು ಸಂಸದರಾಗಿರ್ಬೋದು, ಯಾರು ಕೂಡ ಧ್ವನಿ ಎತ್ತಲ್ಲ. ಆದರೆ ಸಾಮಾನ್ಯ ಜನರು ಗೂಡ್ಸ್ ವಾಹನದಿಂದ ಹಿಡಿದು ಆಂಬುಲೆನ್ಸ್ನವರು ಹಿಡಿದು ಏನು ಸರ್ಕಾರಿ ಬಸ್ಗಳು ಕೂಡ ಇವತ್ತು ಟೋಲ್ಗಳಲ್ಲಿ ಹಣ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಹೀಗಾಗಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಒಂದು ಅಭಿಯಾನ ಕೂಡ ಶುರು ಆಗಬೇಕಾಗುತ್ತೆ. ಅದ್ರ ಜೊತೆ ಟೋಲ್ಗಳನ್ನು ನಿಯಮಗಳನ್ನು ಕಡ್ಡಾಯವಾಗಿ ಜಾರಿಗೊಳಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಆಗಬೇಕು. ಅದ್ರ ಜೊತೆ ಕಡ್ಡಾಯವಾಗಿ ಪ್ರತಿ ರೋಡ್ನಲ್ಲೂ ಕೂಡ ಸರ್ವಿಸ್ ರೋಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಪೂರ್ಣಿಮಾ, ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.